ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ PG NEETಗೆ ಸಂಬಂಧಪಟ್ಟಾಗೆ ಹೊಸ ಅಪ್ಡೇಟ್ ಬಂದಿದ್ದು ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡಲು ಹೋಗ್ತಾ ಇದ್ದೀನಿ. ಮುಂದೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನೀವೆಲ್ಲರೂ ನೀಟ್ ಅಂದ ತಕ್ಷಣ UG ಅಂತ ನೀವು ಕನ್ಫ್ಯೂಸ್ ಆಗ್ತೀರಾ. ಇದು PG ವಿದ್ಯಾರ್ಥಿಗಳಿಗೆ ಅಂದರೆ PG NEET ಅಲ್ಲಿ ಪೋಸ್ಟ್ಪೋಂಡ್ ಆಗಿದೆ. UG NEET ಅಂದರೆ ಸೆಕೆಂಡ್ ಇಯರ್ ಆದಮೇಲೆ ನೀವೇನು ನೀಟ್ ಪರೀಕ್ಷೆ ಬರೋದು MBBS ಡೆಂಟಲ್ಗೆ ಎಂಟ್ರಿ ಪಡ್ಕೊಳ್ತಿರೋ ಆ ಪರೀಕ್ಷೆಯಲ್ಲಿ ಪೋಸ್ಟ್ಪೋಂಡ್ ಆಗಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿ ಹೆಚ್ಚಿನ ಮಾಹಿತಿ ಬಂದಿಲ್ಲ. ಯಾರು MBBS ಆದ ನಂತರ MD ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೋ ಅವರು PG NEET ಅಂತ ಬರೀತಾರೆ. ಸೊ ಆ ಪರೀಕ್ಷೆ ಪೋಸ್ಟ್ಪೋಂಡ್ ಆಗಿದೆ. ಏಪ್ರಿಲ್ 18ನೇ ತಾರೀಕಿತ್ತು, ಅದು ಪೋಸ್ಟ್ಪೋಂಡ್ ಆಗಿದೆ. ಮುಂಬರುವಂಥ ದಿನಗಳಲ್ಲಿ ದಿನಾಂಕವನ್ನು ಪ್ರಕಟಿಸಲಾಗುವುದಂತ ತಿಳಿಸಿದೆ. ಬಟ್ UG NEET ಯಾರು MBBS ಮತ್ತು ಡೆಂಟಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೋಸ್ಕರ ಅಂದರೆ ಬರೀತಿರೋ ನೀಟ್ UG ಅದು ಪೋಸ್ಟ್ಪೋಂಡ್ ಆಗಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿ ಹೆಚ್ಚಿನ ಮಾಹಿತಿ ಬಂದಿಲ್ಲ. ಬಂದ ತಕ್ಷಣ ನಾನು ಇನ್ಫಾರ್ಮೇಷನ್ ಕೊಡ್ತೇನೆ. ಇಲ್ಲಾಂದರೆ ನೀವೆಲ್ಲರೂ ಕನ್ಫ್ಯೂಸ್ ಆಗ್ತೀರಾ UG ಮತ್ತು PG ನಡುವೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಪೋಸ್ಟ್ಪೋಂಡ್ ಆಗಿರೋ PG NEET ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇದೆ ವಿನಃ UG NEET ಅಲ್ಲ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ. ಇದೇ ಥರ ನನಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡೋದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಮತ್ತಷ್ಟು ನಮ್ಮ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.